ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನ್ಯೂಜಿಲೆಂಡ್ ಈ ದೇಶದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಎಲ್ಲರಿಗೆ ಗೊತ್ತಿರದೇ ಇದ್ರೂ ಕ್ರಿಕೆಟ್ ನೋಡುವ ಬಹುತೇಕರಿಗೆ ಈ ದೇಶದ ಬಗ್ಗೆ ಗೊತ್ತೇ ಇದೆ. ಆದರೆ ಈ ನ್ಯೂಜಿಲೆಂಡ್ನ 80% ಜಾಗ ಖಾಲಿ ಇದೆ. ಅಲ್ಲಿ ಯಾವುದೇ ಜನರಿಲ್ಲ. ಅಂದ್ರೆ ಈ ದೇಶದ ಬಹುತೇಕ ಭಾಗ ಖಾಲಿ ಆಗಿದೆ. ನ್ಯೂಜಿಲೆಂಡ್ ದೇಶದ ಜನಸಂಖ್ಯೆ ಕೇವಲ 51 ಲಕ್ಷ ಮಾತ್ರ. ಈ 51 ಲಕ್ಷ ಜನರಲ್ಲಿ 76% ಜನ ಒಂದೇ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ನ್ಯೂಜಿಲೆಂಡ್ ಯಾಕೆ ಖಾಲಿ ಆಗಿದೆ? ಒಂದೇ ಭಾಗದಲ್ಲಿ ಹೆಚ್ಚು ಜನಜೀವನ ಕಟ್ಟಿಕೊಂಡಿರೋದು ಯಾಕೆ? ಏನಿದು ನ್ಯೂಜಿಲೆಂಡ್ನ ಖಾಲಿ ಜಾಗದ ರಹಸ್ಯ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು ನ್ಯೂಜಿಲೆಂಡ್ ದೇಶದ ಮ್ಯಾಪ್. ಈ ದೇಶದ ಮ್ಯಾಪ್ ನೋಡಿದಾಗ ನ್ಯೂಜಿಲೆಂಡ್ ಒಂದು ದ್ವೀಪ ರಾಷ್ಟ್ರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಕೂಡ 2 ದ್ವೀಪಗಳಾಗಿ ಈ ದೇಶ ಡಿವೈಡ್ ಆಗಿದೆ. ಮೇಲಿನ ಭಾಗದಲ್ಲಿ 76% ಜನ ವಾಸ ಮಾಡಿದರೆ ಕೆಳಗಿನ ದ್ವೀಪದಲ್ಲಿ ಉಳಿದ ಜನ ವಾಸ ಮಾಡ್ತಾರೆ. ಆಕಾರದಲ್ಲಿ ನೋಡಿದಾಗ ಮೇಲಿನ ದ್ವೀಪ ತುಂಬಾನೇ ಸಣ್ಣದು, ಆದರೆ ಕೆಳಗಿನ ದ್ವೀಪ ತುಂಬಾನೇ ದೊಡ್ಡದಿದೆ. ಆದರೂ ಕೆಳಗಿನ ದ್ವೀಪದಲ್ಲಿ ಜನ ವಾಸ ಮಾಡುವುದಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನ್ಯೂಜಿಲೆಂಡ್ ಗ್ರೇಟ್ ಬ್ರಿಟನ್ಗಿಂತಲೂ ದೊಡ್ಡ ದೇಶ. 2 ದೇಶಗಳು ಕೂಡ ದ್ವೀಪ ರಾಷ್ಟ್ರಗಳು. ಈ 2 ದ್ವೀಪ ದೇಶಗಳಲ್ಲಿ ತುಂಬಾನೇ ಸಾಮ್ಯತೆಗಳಿದೆ. 2 ಕಡೆಯ ವಾತಾವರಣ ಕೂಡ ಸೇಮ್ ಟು ಸೇಮ್. ಆದರೆ ಬ್ರಿಟನ್ಗೆ ಹೋಲಿಸಿದ್ರೆ ನ್ಯೂಜಿಲೆಂಡ್ನ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಕೇವಲ ಗ್ರೇಟ್ ಬ್ರಿಟನ್ ಅಂತ ಅಲ್ಲ, ಬಹುತೇಕ ದ್ವೀಪ ದೇಶಗಳಿಗೆ ಹೋಲಿಸಿದ್ರೆ ನ್ಯೂಜಿಲೆಂಡ್ನ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಈ ಕಡಿಮೆ ಜನಸಂಖ್ಯೆ ಕೂಡ ಒಂದೇ ಭಾಗದಲ್ಲಿ ಕೇಂದ್ರೀಕೃತವಾಗಿದೆ. ಇರುವ 50 ಲಕ್ಷ ಜನರಲ್ಲಿ 20 ಲಕ್ಷ ಜನ ಆಕ್ಲೆಂಡ್ ಅನ್ನುವ ನಗರದಲ್ಲಿ ವಾಸ ಮಾಡ್ತಾರೆ. ಈ ಆಕ್ಲೆಂಡ್ ನಲ್ಲಿ 2 ಬಂದರು ಇದೆ. ಇಲ್ಲಿ ವ್ಯಾಪಾರ ವಹಿವಾಟಿಗೆ ತುಂಬಾನೇ ಸುಲಭ. ಹೀಗಾಗಿ ಇಲ್ಲಿ ಹೆಚ್ಚಿನ ಜನರು ಜೀವನ ಕಟ್ಟಿಕೊಂಡಿದ್ದಾರೆ. ವ್ಯಾಪಾರ ವಹಿವಾಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ತುಂಬಾ ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಹೀಗಾಗಿ ಇಲ್ಲಿ ಜನಜೀವನ ನಡೆಸೋದು ಸುಲಭ ಅನ್ನುವ ಕಾರಣಕ್ಕಾಗಿ ಆಕ್ಲೆಂಡ್ ನಗರದಲ್ಲಿ ಜನಸಂಖ್ಯೆ ಹೆಚ್ಚಿದೆ. ಇನ್ನು ನ್ಯೂಜಿಲೆಂಡ್ನ ಬಹುತೇಕ ಜನಸಂಖ್ಯೆ ಇರೋದು ಉತ್ತರ ದ್ವೀಪದಲ್ಲಿ. ಇದೇ ಉತ್ತರ ದ್ವೀಪದಲ್ಲಿ ಪ್ರಮುಖ 4 ನಗರಗಳಿದೆ. ದಕ್ಷಿಣ ದ್ವೀಪದಲ್ಲಿ ಇರೋದು ಒಂದೇ ಒಂದು ನಗರ, ಅದು ಕ್ರೈಸ್ಟ್ ಚರ್ಚ್. ಈ ನಗರದಲ್ಲಿ ಸುಮಾರು 4 ಲಕ್ಷ ಜನ ವಾಸವಿದ್ದಾರೆ. ಇದೊಂದು ನಗರವನ್ನ ಬಿಟ್ಟರೆ ದಕ್ಷಿಣ ದ್ವೀಪದಲ್ಲಿ ಬಹುತೇಕ ಜಾಗ ಖಾಲಿ ಇದೆ. ಯಾಕೆ ಈ ರೀತಿ ಅಂತ ಕೇಳಿದ್ರೆ, ನ್ಯೂಜಿಲೆಂಡ್ನ ಜನಸಂಖ್ಯೆ ಕಡಿಮೆ ಇರೋದು ಯಾಕೆ ಅಂತ ನಿಮ್ಗೆ ಗೊತ್ತಿರಬೇಕು. ಮ್ಯಾಪ್ ನಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಅರ್ಥವಾಗಿರಬಹುದು. ನ್ಯೂಜಿಲೆಂಡ್ ಭಾರತದಿಂದ ತುಂಬಾನೇ ದೂರದಲ್ಲಿರುವ ದೇಶ. 13ನೇ ಶತಮಾನದವರೆಗೂ ನ್ಯೂಜಿಲೆಂಡ್ ನಲ್ಲಿ ಜನರು ವಾಸ ಮಾಡ್ತಾನೆ ಇರಲಿಲ್ಲ. ಅಲ್ಲೊಂದು ದ್ವೀಪ ದೇಶ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. 13ನೇ ಶತಮಾನದ ಕೊನೆಯಲ್ಲಿ ಇಲ್ಲೊಂದು ದ್ವೀಪ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಬುಡಕಟ್ಟು ಜನಾಂಗವೊಂದು ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಇವರನ್ನೇ ನ್ಯೂಜಿಲೆಂಡ್ನ ಮೂಲ ನಿವಾಸಿಗಳು ಅಂತ ಕರೀತಾರೆ. ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾರೆ ಅಂದ್ರೆ ಅವರು ಹೆಚ್ಚಾಗಿ ಹೊರ ಪ್ರಪಂಚದ ಸಂಪರ್ಕದಲ್ಲಿ ಇರೋದಿಲ್ಲ. ಅವರ ಪಾಡಿಗೆ ಅವರು ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇರ್ತಾರೆ. ಹೀಗೆ 1779ರವರೆಗೂ ನ್ಯೂಜಿಲೆಂಡ್ ಹೊರ ಪ್ರಪಂಚದ ಸಂಪರ್ಕದಲ್ಲಿ ಇರಲೇ ಇಲ್ಲ. ಮುಂದೆ ಬ್ರಿಟಿಷರ ಕಣ್ಣು ಈ ದ್ವೀಪ ದೇಶದ ಮೇಲೆ ಬೀಳುತ್ತೆ. ಬ್ರಿಟಿಷರು ಈ ದೇಶವನ್ನ ಪ್ರವಾಸಿ ಸ್ಥಳವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷರು ಇಲ್ಲಿಗೆ ಬಂದ ನಂತರ ಅಲ್ಲಿನ ಮೂಲ ನಿವಾಸಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಬ್ರಿಟಿಷರು ಬರೋದಕ್ಕಿಂತ ಮುಂಚೆ 2 ಲಕ್ಷಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ರು. ಬ್ರಿಟಿಷರು ಬಂದ ಮೇಲೆ ಇವರ ಸಂಖ್ಯೆ 40,000ಕ್ಕೆ ಇಳಿಯುತ್ತೆ. ಬ್ರಿಟಿಷರು ಬರುವಾಗ ತಮ್ಮ ಜೊತೆ ಕೆಲವೊಂದು ರೋಗಗಳನ್ನ ಕೂಡ ಕರೆತಂದಿದ್ರು. ಈ ಮಹಾಮಾರಿಗಳಿಗೆ ಪ್ರತಿಕಾಯ ಉತ್ಪತ್ತಿ ಮಾಡುವ ಸಾಮರ್ಥ್ಯ ಆ ಜನರಲ್ಲಿ ಇರಲಿಲ್ಲ. ಇನ್ನು ಈ ಬುಡಕಟ್ಟು ಜನಾಂಗ ಹಾಗೂ ಬ್ರಿಟಿಷರ ನಡುವೆ ಹಲವು ಯುದ್ಧಗಳು ಕೂಡ ನಡೆದಿದೆ. ಈ ಯುದ್ಧದಲ್ಲಿ ಸಾವಿರಾರು ಜನ ಬುಡಕಟ್ಟು ಜನಾಂಗದವರು ಸಾವನ್ನಪ್ಪುತ್ತಾರೆ. ಹೀಗೆ ಮೂಲ ನಿವಾಸಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತೆ. ಇವತ್ತು ನ್ಯೂಜಿಲೆಂಡ್ ನಲ್ಲಿ ಈ ಬುಡಕಟ್ಟು ಜನಾಂಗದವರ ಸಂಖ್ಯೆ ಇರೋದು ಕೇವಲ 3% ಮಾತ್ರ. ಉಳಿದ 97% ಜನ ಯುರೋಪ್ ಮೂಲದವರು. ಅಂದ್ರೆ ಈ ದೇಶದಲ್ಲಿ ಬೇರೆ ಬೇರೆ ದೇಶದಿಂದ ಬಂದವರೇ ಹೆಚ್ಚಿರೋದು. ಇನ್ನು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪ ದೊಡ್ಡದಾಗಿದ್ರು ಅದು ಜನರಿಗೆ ವಾಸಯೋಗ್ಯ ಜಾಗ ಅಲ್ಲ. ಅದು ಪರ್ವತಗಳಿಂದಲೇ ಕೂಡಿರುವ ಪ್ರದೇಶ. ದಕ್ಷಿಣ ದ್ವೀಪದ 70% ಜಾಗದಲ್ಲಿ ಪರ್ವತಗಳಿದೆ. ಇನ್ನು ದಕ್ಷಿಣ ದ್ವೀಪದಲ್ಲಿ ಪ್ರತಿ ವರ್ಷ ಭೂಕಂಪಗಳು ಸಂಭವಿಸುತ್ತಲೇ ಇರುತ್ತೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವ ಪ್ರದೇಶಗಳಲ್ಲಿ ನ್ಯೂಜಿಲೆಂಡ್ನ ಈ ಭಾಗ ಕೂಡ ಒಂದು. ಪರ್ವತ ಪ್ರದೇಶವೇ ಇರೋದ್ರಿಂದ ಅಲ್ಲಿ ಯಾವುದೇ ಕೃಷಿಯಂತೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಭೂಕಂಪಗಳು ಆಗಾಗ ಸಂಭವಿಸೋದ್ರಿಂದ
ಅಲ್ಲಿ ಬದುಕೋದು ಕೂಡ ತುಂಬಾನೇ ಕಷ್ಟ. ಹೀಗಾಗಿ ಇಲ್ಲಿ ಜನಸಂಖ್ಯೆ ಇಲ್ಲವೇ ಇಲ್ಲ. ಇನ್ನು ಪರ್ವತಗಳು ದಕ್ಷಿಣ ದ್ವೀಪದ ಮಧ್ಯಭಾಗದಲ್ಲಿ ಇರೋದ್ರಿಂದ ಒಂದು ಭಾಗದಲ್ಲಿ ಮಾತ್ರ ಮಳೆಯಾಗುತ್ತೆ, ಮತ್ತೊಂದು ಭಾಗದಲ್ಲಿ ಮಳೆಯೇ ಇರೋದಿಲ್ಲ. ನೀರಿಲ್ಲದೆ ಇದ್ರೆ ಕೃಷಿ ಮಾಡೋದು ಹೇಗೆ ಹೇಳಿ? ಬದುಕಬೇಕು ಅಂದರೆ ಏನಾದ್ರೂ ಕಸುಬು ಮಾಡಬೇಕಲ್ಲ. ಅದ್ಯಾವುದನ್ನ ಕೂಡ ಮಾಡೋದಕ್ಕೆ ಇದು ಯೋಗ್ಯ ಭೂಮಿಯಲ್ಲ. ಇನ್ನು ನ್ಯೂಜಿಲೆಂಡ್ನ ದಕ್ಷಿಣ ದ್ವೀಪ ದಕ್ಷಿಣ ಗೋಳಾರ್ಧದಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿನ ತಾಪಮಾನ ಕೂಡ ತುಂಬಾನೇ ಕುಸಿಯುತ್ತಾ ಇರುತ್ತೆ. ಉತ್ತರ ದ್ವೀಪದಲ್ಲಿ ವಾತಾವರಣ ಸ್ಟೇಬಲ್ ಆಗಿದೆ, ಆದರೆ ದಕ್ಷಿಣ ದ್ವೀಪದ ತಾಪಮಾನ ಯಾವಾಗ ಹೇಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ದಕ್ಷಿಣ ದ್ವೀಪಕ್ಕೆ ಹೋಲಿಸಿದ್ರೆ ಉತ್ತರ ದ್ವೀಪ ವಾಸಯೋಗ್ಯವಾಗಿದೆ. ಅಲ್ಲಿ ಪರ್ವತ ಇಲ್ವೇ ಇಲ್ಲ ಅಂತಲ್ಲ, ಅದರ ಸಂಖ್ಯೆ ಕಡಿಮೆ ಇದೆ, ಕೃಷಿ ಭೂಮಿ ಇದೆ, ಬಂದರು ಪ್ರದೇಶಗಳಿಗೆ ವಾತಾವರಣ ಕೂಡ ಚೆನ್ನಾಗಿದೆ. ತುಂಬಾ ಹಿಂದೆ ಉತ್ತರದ ದ್ವೀಪದಲ್ಲಿ ಜ್ವಾಲಾಮುಖಿಗಳು ಇದ್ವಂತೆ. ಈ ಜ್ವಾಲಾಮುಖಿಗಳು ಮಣ್ಣನ್ನ ಹದ ಮಾಡಿ ಹೋಗಿದೆ. ಹೀಗಾಗಿ ಇಲ್ಲಿ ಕೃಷಿ ಮಾಡಿದ್ರೆ ಫಸಲು ಕೂಡ ಚೆನ್ನಾಗಿಯೇ ಬರುತ್ತೆ. ಇನ್ನು ನ್ಯೂಜಿಲೆಂಡ್ ನಲ್ಲಿ ತುಂಬಾನೇ ಹುಲ್ಲುಗಾವಲು ಪ್ರದೇಶಗಳಿದೆ. ಹೀಗಾಗಿ ಅಲ್ಲಿನ ಜನ ಹೆಚ್ಚಾಗಿ ಪಶುಪಾಲನೆ ಮಾಡ್ತಾರೆ. ಪಶು ಸಂಗೋಪನೆ ನ್ಯೂಜಿಲೆಂಡ್ ನಲ್ಲಿ ಯಥೇಚ್ಛವಾಗಿದೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ಗೊತ್ತಿರಬೇಕು. ನ್ಯೂಜಿಲೆಂಡ್ ನ ಜನಸಂಖ್ಯೆ ಕೇವಲ 50 ಲಕ್ಷ ಮಾತ್ರ ಇದೆ. ಆದರೆ ಅಲ್ಲಿನ ಕುರಿಗಳ ಸಂಖ್ಯೆ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಅಚ್ಚರಿಯಾಗುತ್ತೆ. ಅಲ್ಲಿರುವ ಕುರಿಗಳ ಸಂಖ್ಯೆ 2 ಕೋಟಿಗೂ ಹೆಚ್ಚಿದೆ. ಹೌದು, ಇಲ್ಲಿ ಜನರಿಗಿಂತ ಪ್ರಾಣಿಗಳ ಸಂಖ್ಯೆಯೇ ಹೆಚ್ಚು. 1 ಕೋಟಿಗೂ ಹೆಚ್ಚು ಹಸುಗಳಿದೆ. ಅಂದ್ರೆ ಜನರಿಗೂ ಪ್ರಾಣಿಗಳಿಗೂ ಇರುವ ಡಿಫರೆನ್ಸ್ ಅನ್ನ ನೀವು ಗಮನಿಸಬಹುದು. ಪಶು ಸಂಗೋಪನೆ ಹೆಚ್ಚಿರೋದ್ರಿಂದ ಹಾಲಿನ ಉತ್ಪಾದನೆಯಲ್ಲಿ ಕೂಡ ನ್ಯೂಜಿಲೆಂಡ್ ತುಂಬಾನೇ ಮುಂದಿದೆ. 44 ಬಿಲಿಯನ್ ಮೊತ್ತದ ಹಾಲು ಉತ್ಪನ್ನಗಳನ್ನ ನ್ಯೂಜಿಲೆಂಡ್ ಪ್ರತಿ ವರ್ಷ ರಫ್ತು ಮಾಡುತ್ತೆ. ಇನ್ನು ಉತ್ತರ ಭಾಗದಲ್ಲಿ ಹೆಚ್ಚಾಗಿ ನಗರ ಪ್ರದೇಶಗಳೇ ಇರೋದ್ರಿಂದ ಅಲ್ಲಿ ಬೇಕಾದ ಸೌಕರ್ಯಗಳು ಇದೆ. ಯುರೋಪಿಯನ್ ಭಾಗದಿಂದಲೇ ಬಂದಿರುವ ಜನ ಆಗಿರೋದ್ರಿಂದ ಅವರಿಗೆ ನಗರ ಪ್ರದೇಶದಲ್ಲೇ ವಾಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ನ್ಯೂಜಿಲೆಂಡ್ ಅನ್ನ ನಗರೀಕೃತ ದೇಶ ಅಂತ ಕರೀತಾರೆ. ಮತ್ತೊಂದು ಕಡೆ ನ್ಯೂಜಿಲೆಂಡ್ ಅನ್ನ ಜಗತ್ತಿನಲ್ಲೇ ವಿಚಿತ್ರ ದೇಶ ಅಂತಾನು ಕರೀತಾರೆ. ಮತ್ತೊಂದು ಕಡೆಯಲ್ಲಿ ನ್ಯೂಜಿಲೆಂಡ್ ನ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಾ ಹೋಗ್ತಾ ಇದೆ. ಕೇವಲ 800 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಅನ್ನುವ ಈ ದ್ವೀಪ ದೇಶದಲ್ಲಿ ಒಂದೇ ಒಂದು ಜನ ಇರಲಿಲ್ಲ ಅನ್ನುವ ಸಂಗತಿ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಉಳಿದ ದೇಶಗಳಲ್ಲಿ ಸಾವಿರಾರು ವರ್ಷಗಳಿಂದ ಜನರಿದ್ರು. ಹೀಗಾಗಿ ಅಲ್ಲಿ ಜನಸಂಖ್ಯೆ ಬೆಳೆಯುತ್ತಾ ಬಂದಿತ್ತು. ಆದರೆ ನ್ಯೂಜಿಲೆಂಡ್ ನ ವಿಚಾರದಲ್ಲಿ ಹಾಗಲ್ಲ. ಅಲ್ಲಿ ಜನರು ವಾಸ ಮಾಡೋದಕ್ಕೆ ಶುರು ಮಾಡಿಯೇ ಕೇವಲ 800 ವರ್ಷ ಆಗಿದೆ ಅಷ್ಟೇ. ಬ್ರಿಟಿಷರು ಬಂದ ನಂತರವಷ್ಟೇ ಈ ದೇಶ ಹೊರಪ್ರಪಂಚದ ಸಂಪರ್ಕಕ್ಕೆ ಬಂದಿದ್ದು. ಮತ್ತೊಂದು ಕಡೆ ಬ್ರಿಟಿಷರು ಇಲ್ಲಿ ಮೂಲ ನಿವಾಸಿಗಳನ್ನ ನಾಶ ಮಾಡ್ತಾ ಹೋದ್ರು. ಅಂದಹಾಗೆ 1911ರ ಹೊತ್ತಿಗೆ ನ್ಯೂಜಿಲೆಂಡ್ನ ಜನಸಂಖ್ಯೆ ಕೇವಲ 10 ಲಕ್ಷ ಮಾತ್ರ ಇತ್ತು. ನ್ಯೂಜಿಲೆಂಡ್ನ ಬಹುತೇಕ ಭಾಗದಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರು. ನ್ಯೂಜಿಲೆಂಡ್ ಒಂದು ಸುಂದರವಾದ ದೇಶ. ಆ ದೇಶದ ಸೌಂದರ್ಯ ಎಂತವರನ್ನ ಕೂಡ ಒಂದು ಕ್ಷಣಕ್ಕೆ ಸೆಳೆದು ಬಿಡುತ್ತೆ. ಹೀಗಾಗಿ ಯುರೋಪ್ನಿಂದ ಬಂದ ಜನ ಅಲ್ಲೇ ಜೀವನ ಕಟ್ಟಿಕೊಂಡ್ರು. ಪ್ರಕೃತಿ ಸೌಂದರ್ಯದಿಂದಲೇ ಕಂಗೊಳಿಸುವ ದೇಶಕ್ಕೆ ತುಂಬಾ ಮಂದಿ ಪ್ರವಾಸಿಗರು ಕೂಡ ಬರ್ತಾರೆ. ಈ ದೇಶವನ್ನ ಅತ್ಯಂತ ಶಾಂತಿಪ್ರಿಯ ದೇಶ ಅಂತ ಕರೀತಾರೆ. ಅಲ್ಲಿನ ಜನ ಕೂಡ ಅಷ್ಟೇ, ತುಂಬಾನೇ ಸಾಧುಗಳು, ಯಾರಿಗೂ ನೋವು ಮಾಡೋದಿಲ್ಲ. ಅದು ನ್ಯೂಜಿಲೆಂಡ್ ನ ಕ್ರಿಕೆಟ್ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ. ನ್ಯೂಜಿಲೆಂಡ್ ಯಾವಾಗ ಸೋತ್ರು ಯಾವಾಗ ಗೆದ್ರು ಅವರ ರಿಯಾಕ್ಷನ್ ಒಂದೇ ರೀತಿ ಇರುತ್ತೆ. ಇದೇ ಕಾರಣಕ್ಕೆ ನ್ಯೂಜಿಲೆಂಡ್ ನ ಆಟಗಾರರು ಅಂದ್ರೆ ಎಲ್ಲರಿಗೂ ಇಷ್ಟವಾಗ್ತಾರೆ. ನ್ಯೂಜಿಲೆಂಡ್ ನ ಜನ ಕೂಡ ಹಾಗೆ ಇರ್ತಾರೆ. ಇದೇ ಕಾರಣಕ್ಕೆ ಅನ್ಸುತ್ತೆ ನ್ಯೂಜಿಲೆಂಡ್ ನಲ್ಲಿ ಇವತ್ತಿನವರೆಗೂ ಶಾಂತಿ ನೆಲೆಸಿರೋದು. ನ್ಯೂಜಿಲೆಂಡ್ ದೇಶದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.